ಭಾನುವಾರ ರಾತ್ರಿ ಕೊಯಮತ್ತೂರು ವಿಮಾನ ನಿಲ್ದಾಣದ ಹತ್ತಿರ ನಿರ್ಜನ ಪ್ರದೇಶ. ತಮ್ಮ ಗೆಳೆಯನೊಂದಿಗೆ ಬೈಕ್ನಲ್ಲಿ ಪ್ರಯಾಣಿಸುತ್ತಿದ್ದ ಕಾಲೇಜ್ ವಿದ್ಯಾರ್ಥಿನಿ ಆಕಸ್ಮಿಕವಾಗಿ 3 ಪುರುಷರು ದಾಳಿಗೆ ಗುರಿಯಾದಳು. ಮೋಪೆಡ್ನಲ್ಲಿ ಬಂದ ಆರೋಪಿಗಳು ಮೊದಲು ಕಾರಿನ ಗಾಜು ಪುಡಿ ಮಾಡಿ ಆಕೆಯ ಗೆಳೆಯನ ಮೇಲೆ ದಾಳಿ ನಡೆಸಿ ನಂತರ ಆ ಯುವತಿಯನ್ನು ಬಲವಂತವಾಗಿ ಎಳೆದುಕೊಂಡು ಹೋಗಿ ಸಾಮೂಹಿಕ ಅತ್ಯಾಚಾರ ನಡೆಸಿದರು. ಆ ರಾತ್ರಿ 10:30ಕ್ಕೆ ನಡೆದ ಈ ಕೃತ್ಯದ ನಂತರ ಆಕೆಯ ಗೆಳೆಯ ತಕ್ಷಣ ಪಿಲೋಮಾಡು ಪೊಲೀಸರಿಗೆ ಸಂಪರ್ಕಿಸಿದ. ಪೊಲೀಸರು ಆಕೆಯ ಹುಡುಕಾಟ ಆರಂಭಿಸಿ ಸೋಮವಾರ ಬೆಳಗ್ಗೆ 4 ಗಂಟೆ ಸುಮಾರಿಗೆ ಪ್ರಜ್ಞಾಹೀನ ಸ್ಥಿತಿಯಲ್ಲಿ ಯುವತಿಯನ್ನು ಪತ್ತೆ ಹಚ್ಚಿದರು. ಆಕೆಯನ್ನು ತಕ್ಷಣವೇ ಖಾಸಗಿ ಆಸ್ಪತ್ರೆಗೆ ದಾಖಲಿಸಲಾಗಿತ್ತು. ಪೊಲೀಸರು ತನಿಖೆ ಮುಂದುವರೆಸಿ ಮದುರೈ ಮೂಲದ 3 ಯುವಕರು ಸತೀಶ್, ಗುಣ ಮತ್ತು ಕಾರ್ತಿಕ್ ಎಂಬುವರನ್ನ ಗುರುತಿಸಿದರು. ಬಂಧನದ ವೇಳೆ ಅವರು ತಪ್ಪಿಸಿಕೊಳ್ಳಲು ಯತ್ನಿಸಿದಾಗ ಪೊಲೀಸರು ಅವರ ಕಾಲಿಗೆ ಗುಂಡು ಹಾರಿಸಿ ವಶಕ್ಕೆ ಪಡೆದರು. ಪ್ರಸ್ತುತ 3 ಕೊಯಮತ್ತೂರು ವೈದ್ಯಕೀಯ ಕಾಲೇಜು ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಪಡೆಯುತ್ತಿದ್ದಾರೆ. ಆದರೆ ಪ್ರಕರಣಕ್ಕೆ ಮತ್ತೊಂದು ತಿರುವು. ಅತ್ಯಾಚಾರಕ್ಕೊಳಗಾದ ಯುವತಿಗೆ ಪೊಲೀಸರು ತೋರಿಸಿದ 60ಕ್ಕೂ ಹೆಚ್ಚು ಶಂಕಿತರ ಫೋಟೋಗಳಲ್ಲಿ ಆಕೆ ಯಾರನ್ನು ಗುರುತಿಸಲು ಸಾಧ್ಯವಾಗಲಿಲ್ಲ. ಸಿಸಿಟಿವಿ ಕ್ಯಾಮೆರಾಗಳಲ್ಲಿಯೂ ಆರೋಪಿಗಳ ಮುಖ ಸ್ಪಷ್ಟವಾಗಿ ಕಾಣಿಸಿಕೊಂಡಿಲ್ಲ. ಪೊಲೀಸರು ಹೇಳುವಂತೆ ಅಪಘಾತದಿಂದ ಹೊರಬಂದ ನಂತರ ಆಕೆಯನ್ನು ಮತ್ತೊಮ್ಮೆ ವಿಚಾರಣೆ ನಡೆಸಲಾಗುವುದು ಅಂದಾಗ ಆಕೆ ಅಪರಾಧಿಗಳನ್ನು ಗುರುತಿಸುವ ಸಾಧ್ಯತೆ ಇದೆ ಎಂದು ನಂಬಿದ್ದಾರೆ. ಮೂರು ದಿನಗಳಿಂದ ರಾಷ್ಟ್ರದ ಗಮನ ಸೆಳೆದಿರುವ ಈ ಪ್ರಕರಣದಲ್ಲಿ ಪೊಲೀಸರ ತ್ವರಿತ ಕ್ರಮ ಪ್ರಶಂಸೆಯೂ ಪಾತ್ರವಾದರೂ ಅಪರಾಧಿಗಳು ಖಚಿತವಾಗಿ ಪತ್ತೆಯಾಗುವವರೆಗೂ ತನಿಖೆ ಇನ್ನೂ ಮುಂದುವರಿಯುತ್ತದೆ.